ಬಸ್ನಲ್ಲಿ 40 ಗ್ರಾಂ ಬಂಗಾರದ ಮಾಂಗಲ್ಯ ಸರ ಕಳ್ಳತನ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿರೋದು. ಸಿಂದಗಿ ಬ್ಯಾಡಗಿ ಬಸ್ ಹತ್ತುತ್ತಿದ್ದ ವೇಳೆ ಮಾಂಗಲ್ಯ ಸರ ಕಳ್ಳತನ ಮಾಡಿಬಿಟ್ಟಿದ್ದಾರೆ. ಮಹಿಳೆಯೊಬ್ಬರ ಬ್ಯಾಗಿನಲ್ಲಿದ್ದಂಥ ಬಂಗಾರದ ಮಾಂಗಲ್ಯ ಸರ ಮಲ್ಲಾಪುರ ಗ್ರಾಮದ ಬಸಮ್ಮ ರಾಜನಾಡ ಎಂಬುವರಿಗೆ ಸೇರಿದಂಥ ಸರ ಇದು. ಚಾಣಾಕ್ಷತನದಿಂದ ಬ್ಯಾಗ್ನ ಜಿಪ್ ತೆಗೆದು ಸರ ಕಳ್ಳತನ ಮಾಡಲಾಗಿದೆ. 1500 ರೂಪಾಯಿ ನಗದು, ಆಧಾರ್ ಕಾರ್ಡ್ ಕೂಡ ಕದ್ದು ಪರಾರಿಯಾಗಿದ್ದಾರೆ. ಬ್ಯಾಗ್ನ ಜಿಪ್ ಓಪನ್ ಆಗಿರುವುದನ್ನು ಗಮನಿಸಿದಂಥ ಮಹಿಳೆ ಸಂಬಂಧಿಕರು ಬ್ಯಾಗ್ ಒಳಗೆ ನೋಡಿದಾಗ ಸರ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ಬಸ್ಸನ್ನು ಇಳಕಲ್ ನಗರ ಪೊಲೀಸ್ ಠಾಣೆಗೆ ಬಿಟ್ಟಿದ್ದಾರೆ ಚಾಲಕ. ಬಸ್ನಲ್ಲಿದ್ದಂಥ ಪ್ರಯಾಣಿಕರನ್ನ ಪರಿಶೀಲಿಸಿದಾಗ ಸರ ಸಿಕ್ಕಿಲ್ಲ, ಹಣನೂ ಕೂಡ ಸಿಕ್ಕಿಲ್ಲ. ಇಳಕಲ್ ಶಹರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಪಾಪ ಬ್ಯಾಗಲ್ಲಿ ತಗೊಂಡು ಬರ್ತಾ ಇದ್ರಂತೆ ಬಂಗಾರದ ಮಾಂಗಲ್ಯ ಚೈನ್. ಅದು ಯಾಕೆ ಬ್ಯಾಗಲ್ಲಿ ಹಾಕ್ಕೊಂಡಿದ್ರು, ಹೊಸದೇನಾದರೂ ಕೊಂಡ್ಕೊಂಡಿದ್ರ ಅಥವಾ ರಿಪೇರಿ ಏನಾದ್ರು ಇತ್ತ ಗೊತ್ತಿಲ್ಲ. ಯಾರೋ ಇದನ್ನು ತಿಳ್ಕೊಂಡವರು, ನೋಡಿರೋರು, ಹಿಂಬಾಲಿಸಿರೋರು ಅಂತ ಕಾಣಿಸುತ್ತೆ. ನಿಧಾನವಾಗಿ ಬ್ಯಾಗ್ನ ಜಿಪ್ ಓಪನ್ ಮಾಡಿ ಎಲ್ಲ ಕದ್ಬಿಟ್ಟಿದ್ದಾರೆ. ಸಮಸ್ಯೆ ಮೇನ್ ಇರೋದೇ ಅದು. ಇವರು ಬಡದಾಡಿ ಹತ್ತಿ ಸೀಟ್ ಹಿಡಿಯೋ ಕೊಡಾಡ್ತಾರೆ. ಬಾಲ್ಕೋಟೆ ಕಡೆ ಇಲ್ಲಿ ಹಸಿರು ಕಡೆನ ಸಂಗಮ್ ಕ್ರಾಸ್ ರೀ ಸರ್. ನಮ್ದು ಇದು ಮಲ್ಲಾಪುರ ಸರ. ಮಲ್ಲಾಪುರ್ಲಿಂತ್ರ ಹುಣಗುಂದ್ ಬಸ್ಸಿಗೆ ಹತ್ತಿದೀನ್ರಿ. ಅಲ್ಲಿ ಇಳಿದು ಅಲ್ಲಿಂತ್ರನ ಇರ್ಕಲ್ ಬಸ್ಸಿಗೆ ಇಲ್ಲಿ ಬಂದಿನ್ರಿ. ಇಲ್ಲಿಂತ್ರನ ಬ್ಯಾಡಗಿ ಸಿಂದಗಿ ಬ್ಯಾಡಗಿ ಬಸ್ಸಿಗೆ ನಾನು ಗಜನ್ಗಡಕ್ಕೆ ಹೋಗೋ ಬಸ್ ಹತ್ತಿದೀನ್ರಿ. ಹತ್ತುವಾಗ ಎಲ್ಲ ಸೇಫ್ ಐತ್ರಿ. ಬಸ್ ಹತ್ತಿ ಕ್ಯಾಟ್ ಇಲ್ಲಿ ಸೀಟಿನ ಮೇಲೆ ಕುಂದ್ರುವಾಗನ ಜೀಪ್ ತೆಗೆದು ಅದ್ರನ್ನ ತಗೊಂಡ್ಬಿಟ್ಟಾರಿ. ಹತ್ತುವಾಗ ತಗೊಂಡಾರಿ. ನಮ್ದು ಬಸಮ್ಮ ರೀ. ಬಸಮ್ಮ ನಾಗರಾಜ್ ರಾಜನಾಳ್ರಿ. 4 ತೊಲಿ ಬಂಗಾರ ರೀ, 2 ಗುಂಡಿನ ಸರ ರೀ, ಆಮೇಲಿಂದ್ರ ಒಂದು 16-17 ರೂಪಾಯಿ ರೀ, 2 ಆಧಾರ್ ಕಾರ್ಡ್ ರೀ. ಅದು ಬಾಲ್ಕೋಟೆ ಕಡೆ ಇಲ್ಲಿ ಹಸಿರು ಕಡೆನ ಸಂಗಮ್ ಕ್ರಾಸ್ ರೀ ಸರ್. ನಮ್ದು ಇದು ಮಲ್ಲಾಪುರ ಸರ. ಮಲ್ಲಾಪುರ್ಲಿಂತ್ರ ಹುಣಗುಂದ್ ಬಸ್ಸಿಗೆ ಹತ್ತಿದೀನ್ರಿ. ಅಲ್ಲಿ ಇಳಿದು ಅಲ್ಲಿಂತ್ರನ ಇರ್ಕಲ್ ಬಸ್ಸಿಗೆ ಇಲ್ಲಿ ಬಂದಿನ್ರಿ. ಇಲ್ಲಿಂತ್ರನ ಬ್ಯಾಡಗಿ ಸಿಂದಗಿ ಬ್ಯಾಡಗಿ ಬಸ್ಸಿಗೆ ನಾನು ಗಜನ್ಗಡಕ್ಕೆ ಹೋಗೋ ಬಸ್ ಹತ್ತಿದೀನ್ರಿ. ಹತ್ತುವಾಗ ಎಲ್ಲ ಸೇಫ್ ಐತ್ರಿ. ಬಸ್ ಹತ್ತಿ ಕ್ಯಾಟ್ ಇಲ್ಲಿ ಸೀಟಿನ ಮೇಲೆ ಕುಂದ್ರುವಾಗನ ಜೀಪ್ ತೆಗೆದು ಅದ್ರನ್ನ ತಗೊಂಡ್ಬಿಟ್ಟು